ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಇಟ್ಸ್ ಬಿನ್ ಅ ಲಾಂಗ್ ಟೈಮ್, ಐ ನೋ. ಒಂದ್ ತಿಂಗಳಿಂದ ನಾನು ಏನಕ್ಕೆ ವ್ಲಾಗ್ ಅಪ್ಲೋಡ್ ಮಾಡಿಲ್ಲ ಅಂತ ನೀವೇ ವೇಟ್ ಮಾಡಿ ನೋಡಿ. ಸೊ ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಪಾಟ್ಲಕ್ ಇದೆ. ಸೊ ಅದಕ್ಕೋಸ್ಕರ ನಾವು ಕ್ಯಾರೆಟ್ ಹಲ್ವಾ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಎಷ್ಟು ಗಂಟೆ ಬೇಕು? ಕಾಲು ಗಂಟೆಲಿ ತುರಿತೀನಿ. ನೋಡ್ತೀನಿ. ಅದ್ಯಾವ ತುರಿದು ಚಕ 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 ತುರ್ದು ಮಾಡ್ಬಿಡ್ತೀನಿ. ನನ್ನ ಎಕ್ಸೈಟ್ಮೆಂಟ್ ತಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ಸೊ ನಾನು ಪ್ರೀವಿಯಸ್ ಡೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ, ನೆಕ್ಸ್ಟ್ ಡೇಗೆ ಹೆಲ್ಪ್ ಆಗ್ಲಿ ಅಂತ. ಎಲ್ಲಿ ಅಲ್ಲಿ ಕ್ಯಾರೆಟ್ ಅಲ್ಲಿ ತುರಿದು ಮಡಗಿರೋದು ಅಲ್ಲಿ ಮಡಗಿರೋದು ಜೀವನದಲ್ಲಿ ಇನ್ನೂ ತಿಂದಿರಬಾರ್ದು. ಕ್ಯಾರೆಟ್ ರೆಡಿ ಆಗಿದೆ, ಸಕ್ಕರೆ ಇದೆ. ಈಗ ತಗೊಂಡು ಹೋಗಿ ಇನ್ನು ರೆಡಿ ಮಾಡಬೇಕು. ಫೈನಲಿ ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಅಂತ ನಮ್ಮಪ್ಪ ಹೇಳ್ಕೊಡುತ್ತೆ. ತುಪ್ಪ ಇಲ್ಲೇ ಇದೆ. ನಿಧಾನ. ಸ್ಟಾರ್ಟೇ ಆಗ್ತಿಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಇಲ್ಲ, ಫುಲ್ ಸಿಮ್ಮಲ್ಲಿ ಇಟ್ಕೊಂಡೇ ಮಾಡೋಣ ಈ ಸತಿ. ಏನು ರೋಸ್ಟ್ ಆಗ್ಬಿಡಬಾರ್ದು. ಕ್ಯಾರೆಟ್ ಹಲ್ವಾ ಮಾಡುವ ವಿಧಾನ: ಮೊದಲು ಡ್ರೈ ಫ್ರೂಟ್ಸ್ಗಳನ್ನೆಲ್ಲನೂ ಹುರ್ಕೋಬೇಕು. ಅದೇನು ಅಳತೆ ಇಲ್ಲ, ಅದಕ್ಕೆ 1/4 kg ಬೇಕಾದ್ರೆ ಹಾಕ್ಬೋದು. ಸಾಕನ್ಸುತ್ತೆ ಅಲ್ವಾ? ಇನ್ನೊಂದು ಸ್ವಲ್ಪ ಹಾಕು, ಸಾಕು. ಇನ್ನೊಂದು ಹಾಕ್ಲಾ? ಎಷ್ಟು ಹಾಕಿದ್ರು ಪರವಾಗಿಲ್ಲ. ಇದೇನು ಅದೇನು ಆಗಲ್ಲ, ಸಾಕು. ಈಗ ಫಸ್ಟ್ ಡ್ರೈ ಫ್ರೂಟ್ಸ್ ನ ಹುರಿಬೇಕಲ್ವಾ? ಡ್ರೈ ಫ್ರೂಟ್ಸ್ಗಳು ರೆಡಿ ಮಾಡ್ಕೊ. ಸ್ವಲ್ಪ ಸಿಮ್ಮಲ್ಲಿ ಇರಲಿ. ಸಿಮ್ಮಲ್ಲೇ ಇರೋ ಹತ್ರ ಬಿಡ್ತಾ ಇದ್ದಾರೆ. ನಿಧಾನಕ್ಕೆ. ಸೊ ಫಸ್ಟ್ ಬಾದಾಮಿ ಹಾಕೊಂಡ ಇತ್ತು. ಇನ್ನೂ ಸ್ವಲ್ಪ ಕೊಡ್ಲಾ? ಚೂರು ಕೊಡು, ಚೂರು. ಇಲ್ಲ ಬರಲಿಲ್ಲ, ಬರ್ತಾ ಇಲ್ಲ. ಓಕೆ. ತೆಗಿಲ ಇದ್ರ ಜೊತೆಗೇನೆ. ನೆಕ್ಸ್ಟ್ ಗೋಡಂಬಿ. ಚೆನ್ನಾಗಿದೆ. ಇದು ಮಾಡಕ್ಕೆ ಅಂತ 8:30ಗೆ ಎದ್ದಿದ್ದೀನಿ ನಾನು 7 ಗಂಟೆಯಿಂದ ಅರ್ಧ ಗಂಟೆ ಕ್ಯಾರೆಟ್ ತುರಿದಿದ್ದೀನಿ. 1.5 kg ಕ್ಯಾರೆಟ್ನ ಯಾರೋ 5 ನಿಮಿಷದಲ್ಲಿ ಆಗುತ್ತೆ ಅಂತ 5 ನಿಮಿಷದಲ್ಲಿ ಯಾವ್ದು ಕಾರಣಕ್ಕೂ ಆಗಲ್ಲ. ಫ್ಲಾಶ್ ಬ್ಯಾಕ್. ತುರಿದು ಚಕ 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 ತುರ್ದು ಮಾಡ್ಬಿಡ್ತೀನಿ. ಬೇಗ ಆಗೋದು. ಮಾತಾಡ್ತಾ ತುರಿದಿರೋದ್ರಿಂದ ಅರ್ಧ ಗಂಟೆ ತಕ್ಕ. ಇಲ್ಲೋಗಿದ್ರೆ ಕೊನೆ ಪಕ್ಷ 1/4 ಗಂಟೆಲಿ ಎದುರಿಸ್ಬಿಡೋಣ. ಇದು ಪಟಪಟ ಅನ್ನೋದು. ನೆಕ್ಸ್ಟ್ ದ್ರಾಕ್ಷಿ. ಇದು ಸಿಡಿತವ ನೋಡು. ಇದಾದ್ಮೇಲೆ ಏಲಕ್ಕಿ ಅಲ್ಲಿಗೆ ಹಾಕ್ಕೊಳ್ಳೋಣ. ಏಲಕ್ಕಿ. ಘಮ ಘಮ ಅಂತಿದೆ ಆಗ್ಲಿ ಕ್ಯಾರೆಟ್ ಹಲ್ವಾ. ಹಲ್ವಾಲ ಇವು. ಇನ್ನು ಕ್ಯಾರೆಟ್ ಇಲ್ಲೇ ಇದೆ. ಹಲ್ವಾ ಅಂತ ಹಲ್ವಾ. ಇನ್ನು ಸಕ್ಕರೆ ಇಲ್ಲೇ ಇದೆ. ತುಪ್ಪ ಎಲ್ಲ ಆಗೋಯ್ತಲ್ಲ. ಹಾಲೆಲ್ಲ ಇಲ್ಲೇ ಇದೆ. ಅಡುಗೆ ಮಾಡೋರು ಮ್ಯಾಟ್ ಇಲ್ಲ, ಪಕ್ಕ ನಿಂತ್ಕೊಂಡು ನೋಡೋರು ಮ್ಯಾಟ್. ಕಡಿಮೆ ಮಾಡ್ಕೊಂಡು ಆ ಟೈಪ್ ಕೊಡು. ತಿಂದಾದ್ಮೇಲೆ ಅವರು ಹೇಳಬೇಕು. ರಿವ್ಯೂಸ್ ತಗೋತೀನಿ, ನೋಡ್ತೀನಿ ಹೆಂಗ್ ರೆಸ್ಪಾನ್ಸ್ ಮಾಡೋದು ಅಂತ. ಆಮೇಲೆ ನಮ್ಮಪ್ಪ ನಾನು ಕ್ಯಾರೆಟ್ ಹಲ್ವಾ ಅಂಗಡಿ ಸ್ಟಾರ್ಟ್ ಮಾಡ್ತೀವಿ. ಮೈಸೂರಲ್ಲಿ ಒಂದು ಅಂಗಡಿ ಇರ್ತೀವಿ. ಇವಳು ಜಾಬ್ ಬಿಟ್ಬಿಡ್ತಾಳೆ. ಯಾಕೆ? ನನ್ನ ನೈಟ್ ಶಿಫ್ಟ್ ಅಲ್ವಾ? ಡೇ ನಿದ್ದೆ ಮಾಡೋದಿಲ್ಲ. ಭಟ್ರಿಗೆ ನಾನು ಹೆಲ್ಪರು.
ನೆನ್ನೆ ಮೇನ್ ಶೆಫ್ ಅಂದಿದ್ದೆ, ಇವತ್ತು ಹೆಲ್ಪರ್ ಅಂತ ಅಂದ್ಬಿಟ್ಟಿದ್ದಾರೆ. ಇನ್ನೊಂದು ಸ್ವಲ್ಪ, ಈಗ 5 ಟೇಬಲ್ ಸ್ಪೂನ್ಸ್ ತುಪ್ಪ ಹಾಕಾಯಿತು, 5.5. ಇವಾಗ ಸ್ವಲ್ಪ ಬೇಯಲಿ. ನಾನು ಹಾಕ್ಕೊಟ್ಟನು, ಯು ಡೋಂಟ್ ವರಿಯ. ಸಿಡ್ಬಿಟ್ಟಕ್ಕಂತ ಭಯ. ಲೋ ಫ್ಲೇಮಲ್ಲಿ ಇಡಿ. ಯಾಕೆ ರಿಸ್ಕ್ ತಗೊಳ್ಳೋದು? ಸೀದೋಗ್ಬಿಟ್ರೆ ಆಮೇಲೆ ತಳ ಹಿಡಿದು ಬಿಡುತ್ತೆ ಇಲ್ಲಿ ಹೋದ್ರೆ. ಅಯ್ಯೋ, ತುಪ್ಪ ಸಾಕಾಗಲ್ಲ ಅನ್ನಿಸ್ತಾ ಇದೆ. ಖಂಡಿತ ತುಪ್ಪ ಸಾಕಾಗಲ್ಲ. ಒಂದು ಅರ್ಧ ಕೆಜಿ ತುಪ್ಪ ಹಾಕ್ಬೇಕಾಯ್ತು. ಇವ್ರು ಬರೀ 8 ಟೇಬಲ್ ಸ್ಪೂನ್ ಇಟ್ಟಿದ್ದಾರೆ, ಹಂಗಾಗಿ ಸ್ವಲ್ಪ ಕ್ವಾಲಿಟಿ ಕಡಿಮೆ ಆಗುತ್ತೆ. ಈಗ ನೆಕ್ಸ್ಟ್ ನಮ್ಮಪ್ಪ ಇದೆಲ್ಲ ತಿರುಗಿಸೋದು. ಬೇಡ, ಅಪ್ಪ ತರ ಬಂದು ಹಿಂಗೆ ಅಯ್ಯೋ ಇಲ್ಲ. ಇನ್ನೂ ಸ್ವಲ್ಪ ತುಪ್ಪ ಹಾಕ್ಲಾ ಅಪ್ಪ? ಇನ್ನೊಂದು ಸ್ವಲ್ಪ ಹಾಕಿದ್ರೆ ಚಂದ. ಎಲ್ಲ ಇದು ತುಪ್ಪ ಅಲ್ಲಿ ತುಪ್ಪ ಸಾಕಾಯ್ತಾ ಇಲ್ಲ, ಅಲ್ಲಿರೋದೆಲ್ಲ ಹಾಕಿದ್ರೆ ಸರಿ. ಸಾಕು. ಹೌದೌದು, ಉರಿಯಪ್ಪ. ಏನು ಹಾಕದೆ ಉರಿತಾರೆ ಫಸ್ಟ್. ನೋಡೋಣ. ನೀನು ಹಲ್ವ ರೆಡಿ. ಕುಕ್ಕರಲ್ಲಿ ಕೂಗಿಸ್ಬಿಟ್ಟಿರೋ ಒಂದು ಕೂಗ ಕರೆಕ್ಟಾಗಿ. ಸಂಜೆ 4 ಗಂಟೆಗೆ ಪಾಟ್ಲಕ್ ಇರೋದು. ಸೊ ನೀವು ನಾನು 1 ತಿಂಗಳಿಂದ ಏನಕ್ಕೆ ವ್ಲಾಗ್ಸ್ ಹಾಕಿಲ್ಲ ಅಂದರೆ, ಫುಲ್ ಡ್ಯಾನ್ಸ್ ಅಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದೆ. ಟೈಮೇ ಇರಲಿಲ್ಲ. ಒಂದು ರಂಗಪ್ರವೇಶ ಇತ್ತು, ಒಂದು ನೃತ್ಯೋಪಾಸನ ಇತ್ತು. ಫೈನಲಿ ಇವಾಗ ಫೆಬ್ರವರಿಯಲ್ಲಿ ಫ್ರೀ ಆಗಿದ್ದೀವಿ. ಆ್ಯಂಡ್ ನೃತ್ಯೋಪಾಸನ ಅದು ಪೋಸ್ಟ್ ಪ್ರೋಗ್ರಾಮ್ದು ಸೆಲೆಬ್ರೇಟ್ ಮಾಡೋದಕ್ಕೆ ಪಾಟ್ಲಕ್ ಮಾಡ್ತಾ ಇದ್ದೀವಿ ನಾವು. ಅದಕ್ಕೆ ಕಷ್ಟಪಡ್ತಾ ಇದ್ದಾರೆ. ನಾನೇ ಮಾಡ್ತಾ ಇದ್ದೆ 3-4 ಜನಕ್ಕೆ ಆಗಿದ್ರೆ, ಇದು ಇಷ್ಟೊಂದು ಇದೆಯಲ್ಲ ಅಂದ್ಬಿಟ್ಟು ಗ್ಯಾಸ್ ಮೇಲೆ ಬರ್ತಾ ಇಲ್ವಾ, ಇದು ಇಷ್ಟೊಂದು ಹಿಂಗೆ ತಿರುಗಿಸ್ಬೇಕಲ್ಲ ಅಂತ ಅಸಿಸ್ಟೆಂಟ್ ಇಟ್ಕೊಂಡಿದ್ದೀವಿ ಇವತ್ತು. ನಾವು ಇವ್ರ ಅಸಿಸ್ಟೆಂಟು. ಏನೋ ಸ್ಮೆಲ್ ಬರ್ತಾ ಇತ್ತಲ್ಲ ಗ್ಯಾಸ್ದು. ಗ್ಯಾಸ್ದಲ್ಲ, ಇದು ಲೋ ಫ್ಲೇಮಲ್ಲೇ ಉರಿಬೇಕು. ಜಾಸ್ತಿ ಇದು ಮಾಡಿದ್ರೆ ತಳ ಹಿಡಿದು ಬಿಡುತ್ತೆ, ಜೊತೆ ಕೈ ನೋವು ಬರ್ತದೆ. ಸೊ ಇವಾಗ ಮೇನ್ ಶೆಫ್ ಬಂದಿದ್ದಾರೆ, ಅಖಾಡಕ್ಕೆ ಇಳಿದಿದ್ದಾರೆ. ಇವ್ರನ್ನ ನಾವು ಮಂಡ್ಯದಿಂದ ಕರೆಸಿದೀವಿ. ನಾವು ಸರಿ ಮಾಡ್ತಾ ಇಲ್ಲ ಅಂದ್ಬಿಟ್ಟು ಇವರು ಮಾಡ್ತಾನೆ ಇರ್ತಾರೆ ಹೀಗೆ ಅಂತ ಮೇನ್ ಶೆಫ್ ಅವ್ರು ಬಂದ್ರು. ಈಗ ಇವ್ರನ್ನ ನಾವು ಮಂಡ್ಯದಿಂದ ಕರೆಸಿದೀವಿ. ಚೆನ್ನಾಗಿ ತಿರುಗಿಸ್ಬೇಕು, ಹೀಗೆ ರೊಟೇಟ್ ಮಾಡಬೇಕು. ಇವರು ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದಾರೆ. ಎಷ್ಟೊತ್ತು ಬೇಕು? ಈಗ ಆಲ್ರೆಡಿ ಅರ್ಧ ಗಂಟೆ ಆಯಿತು. ನಾನು ಡಾನ್ಸ್ ಕ್ಲಾಸ್ಗೆ ಹೋಗ್ಬೇಕು. ಎಷ್ಟು? 9 ಗಂಟೆಗಾ? 10. ಸೊ 1.5 kg ಕ್ಯಾರೆಟಿಗೆ 3/4 ಲೀಟ್ರು ಹಾಲು ಹಾಕ್ತಾ ಇದ್ದೀವಿ ನಾವು. ಅದರಲ್ಲಿ ಸ್ವಲ್ಪ ಚಲ್ತಾರೆ ಈ ಥರ. ಓವರ್ಫ್ಲೋ ಆಗ್ತಾ ಇದೆ ನೀರು, ಹಾಲು. ಚೆನ್ನಾಗಿ ಬಾಯ್ಲ್ ಮಾಡಿ ಹಾಲೆಲ್ಲ ಹೀರ್ಕೋಬೇಕು ಕ್ಯಾರೆಟಿಗೆ. ಆಮೇಲೆ ಸಕ್ಕರೆ ಹಾಕಬೇಕು. ಸಕ್ಕರೆ ಹಾಕೋದು ಮರ್ತ್ಬಿಟ್ಟು ಆಮೇಲೆ ತಗೊಂಡದ್ರಿ ಗೈಸ್. ಕ್ಯಾರೆಟ್ ಕಲರೇ ಕಾಣಿಸ್ತಾ ಇದೆ ಈ ಸತಿ. ಲಾಸ್ಟ್ ಟೈಮ್ ನಾನು ಕ್ಯಾರೆಟ್ ಮಾಡಿದಾಗ, ಹಲ್ವಾ ಮಾಡಿದಾಗ ಈ ಕಲರ್ ಆಗೋಗಿತ್ತು. ಲಿಟ್ರಲಿ ಹಿಂಗೆ ಇತ್ತು. ಸ್ವೀಟ್ ಪುಳಿಯೋಗರೆ ಥರ ಅನ್ನಿಸ್ತಾ ಇತ್ತು. ಇವಾಗ ಸಖತ್ತಾಗಿದೆ. ತುಂಬ ಟೈಮ್ ಆಗುತ್ತೆ ಇದು ಸರಿಯಾಗೋದಕ್ಕೆ. ನಾನು ಹೋಗಿ ಆಲ್ರೆಡಿ ರೆಡಿನೂ ಆಗಿ ಬಂದ್ಬಿಟ್ಟಿದ್ದೆ ಡ್ಯಾನ್ಸ್ ಕ್ಲಾಸ್ಗೆ. ಆದರೆ ಇನ್ನೂ ಕ್ಯಾರೆಟ್ ಎಲ್ಲ ರೆಡಿ ಆಗ್ತಾ ಇಲ್ಲ. ಸ್ವಲ್ಪ ಮಾಡಿದ್ರೆ ಬೇಗ ಆಗುತ್ತೆ ಅನಿಸುತ್ತೆ, ಜಾಸ್ತಿ ಮಾಡಿದ್ರೆ ಲೇಟ್ ಆಗುತ್ತೆ. ಈಗ ಆಲ್ರೆಡಿ 9:20, 10 ಮಿನಿಟ್ಸ್ ಆಯಿತು ಇದು ಕುದಿಯೋಕ್ಕೆ ಬಿಟ್ಟು. ಇನ್ನೂ ರೆಡಿ ಆಗಿಲ್ಲ. ಈಗ ಸಕ್ಕರೆ ಎಷ್ಟು ಹಾಕೋದು? ಸಕ್ಕರೆನ ಅರ್ಧ ಕೆಜಿ ಮಾತ್ರ ಹಾಕ್ಬೇಕು, ಜಾಸ್ತಿ ಹಾಕಿ. ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ಅಷ್ಟು ಅರ್ಧ ಹಾಕು. ಅರ್ಧ ಹಾಕು. ಜಾಸ್ತಿ ಸ್ವೀಟ್ ಆದ್ರೆ ತಿನ್ನಕ್ಕಂತೂ ಆಗಲ್ಲ, ನಾನೇ ತಿನ್ನಲ್ಲ. ಸಾಕ ಅನ್ಸುತ್ತೆ. ಹಾಕ್ಬೇಕು. ಹಾಕ್ ಮಗ, ಹಾಕು. ಅರ್ಧವ ನೀ ಇಟ್ಕೊಂಡಿದ್ದಲ್ಲ ಅಷ್ಟೆಲ್ಲ ಹಾಕು.
ಹಾಕು. ಜಾಸ್ತಿ ಸ್ವೀಟ್ ಆಗುತ್ತೆ ಅನ್ಸುತ್ತೆ. ಸ್ವೀಟ್ ಕಡಿಮೆ ಆದರೂ ತಿನ್ನಬೇಕಾಗುತ್ತೆ. ಸಕ್ಕರೆ ಹಾಕಿ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀವಿ. ಡ್ರೈ ಫ್ರೂಟ್ಸ್ ಕೊನೆಯಲ್ಲಿ ಹಾಕಬೇಕು. ಏಲಕ್ಕಿನೇ ಹಾಕ್ಲಿಲ್ಲ ನಾವು, ಆಮೇಲೆ ಮಾಡಿ ಅದನ್ನು ಕೊನೆಯಲ್ಲಿ ಹಾಕಬೇಕು. ಈ ವಿಡಿಯೋ ಎಲ್ಲ ನೋಡಾದ್ಮೇಲೆ ನೀವು ಅನ್ಕೊಳ್ಳೋದು ಇವಳು ಮಾಡಿದ್ಲ ಎಲ್ಲ ಇವ್ರ ಅಪ್ಪ ಅಮ್ಮನೇ ಮಾಡಿದ್ರ ಅಂತ. ನನಗೆ ಗೊತ್ತು ಹಾಗೆ ಅನ್ಕೋತೀರಾ ಅಂತ. ಬಟ್ ಮಾಡಿ ಮಾಡಿ ಅಂತ ಹೇಳಿದ್ ನಾನೇನೆ. ಸೊ ಅದಕ್ಕೋಸ್ಕರ ಡೈರೆಕ್ಟೆಡ್ ಬೈ ಭೂಮಿಕಾ, ಆಕ್ಟೆಡ್ ಬೈ ಅಪ್ಪ ಆ್ಯಂಡ್ ಅಮ್ಮ. ನಾನು ತಿರುಗಿಸ್ತೀನಿ ಬಿಡ. ನನ್ನ ಸೀಟ್ ಆಗಲ್ಲ. ನಮಗೆಲ್ಲ ಗೊತ್ತಾಗೋಯ್ತು. ನಾನು ರವೆನೂ ಹಾಕ್ಬಿಟ್ಟು ನೋಡೋಣ ಚೆನ್ನಾಗಿರುತ್ತೆ. ಹ್ಞೂ ಬೇಡ ಬಿಡು. ನಾನು ನೋಡಿದ್ದೀನಿ ಎಷ್ಟು ಚೆನ್ನಾಗಿ ಬರ್ತದೆ ಗೊತ್ತಾದ್ರು. ಮುಂದೆ ಒಂದು ಸ್ವಲ್ಪ ಹಾಕಯ್ಯ. ಬೇಡ ಅಂತ ಬಿಡ. ಅದು ಯಾಕೆ ಹಾಕ್ತಾರೆ ಮಾತ್ರ. ಲಾಸ್ಟ್ ಸ್ಟೇಜ್. ಆಲ್ಮೋಸ್ಟ್ ಹಾಲೆಲ್ಲ ಸುಂಡಾಯಿತು. ಇನ್ನು ಏಲಕ್ಕಿ ಮತ್ತೆ ಡ್ರೈ ಫ್ರೂಟ್ಸ್ ಹಾಕೋದು. 9 ಗಂಟೆಗೆ ನಾವು ಸ್ಟಾರ್ಟ್ ಮಾಡಿದ್ದು, ಈಗ 9:43. ಅಲ್ಲೇನು ಒಳಗೆ ಟರ್ನೇ ಆಗ್ತಾ ಇಲ್ಲ ಇಷ್ಟೆಲ್ಲ ಮಾಡಿದ್ರು ನಾನು. ಅಪ್ಪ ಹೋಯ್ತು ಹಾಲು ಫುಲ್ಲು. ಹಾಲೆಲ್ಲ ಇದಾಯ್ತು, ಇಳ್ಕೊಂಡಾಯ್ತು. ಈಗ ಕೊನೆಯಲ್ಲಿ ಏಲಕ್ಕಿ ಪುಡಿ. ಗೈಸ್, ಇಟ್ಸ್ ಡನ್. ಕ್ಯಾರೆಟ್ ಹಲ್ವಾ ಇಸ್ ಡನ್. 3 ಜನರ ಪರಿಶ್ರಮ. ಸೂಪರ್ ಅಲ್ಲ? ನೈಸ್. ಟೇಸ್ಟ್ ಮಾಡೋಣ, ನೋಡೋಣ. ಹಾಕೋಣ ಸ್ವಲ್ಪ. ಸಕ್ಕತ್ತಾಗಿದೆ. ಸೂಪರ್. ವಾವ್. ಇನ್ನು ಬೇಯ್ಬೇಕಾ ಅಂತ ನೋಡು. ಕ್ಯಾರೆಟ್ ಅನ್ಸುತ್ತೆ ಸ್ವಲ್ಪ. ಸಖತ್. ದಿಸ್ ಇಸ್ ಭೂಮಿಕಾ ಸ್ಪೆಷಲ್ ಕ್ಯಾರೆಟ್ ಹಲ್ವಾ. ನಾನು ಬಾದಾಮಿ ಗೋಡಂಬಿ ಕಟ್ ಮಾಡಿದ್ನಲ್ಲ, ಅದೆಷ್ಟು ಚೆನ್ನಾಗಿ ಸಿಗ್ತಾ ಇದೆ ಅಂದ್ರೆ ಬರೀ ಇಂಥದೆಯಾ. ಕ್ಯಾರೆಟ್ ಹಲ್ವಾಗಿಂತ ಬಾದಾಮಿ ಗೋಡಂಬಿ ಚೆನ್ನಾಗಿ ಸಿಗ್ತಾ ಇದೆ. ಅಮೇಝಿಂಗ್ ಅಮೇಝಿಂಗ್. ಬಾಯ್ ಬಾಯ್. ನೆಕ್ಸ್ಟ್ ಇನ್ನು ನನ್ನ ಡಾನ್ಸ್ ಕ್ಲಾಸಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಏನು ರಿವ್ಯೂಸ್ ಕೊಡ್ತಾರೆ ಅದನ್ನ ಆದರೆ ಹಾಕ್ತೀನಿ. ಬಿಕಾಸ್ ಅವರೆಲ್ಲ ಶೈ ಇದ್ದಾರೆ ಅದಕ್ಕೆ. ಬಾಯ್ ಬಾಯ್. ಸೊ ಈಗ ಪ್ರಾರ್ಥನಾ ಅವರು ವಂದನ ಮಾಡಿರೋ ಆಲೂ ಟಿಕ್ಕಿನ ಫ್ರೈ ಮಾಡ್ತಾ ಇದ್ದಾರೆ. ಆಂಟಿ ನೀವು ಇಡ್ಲಿ ಸಾಂಬಾರ್ ಇಲ್ಲಿ ಮಾಡಿದ್ದಾರೆ. ಬಿಸಿ ಬಿಸಿ ಇಡ್ಲಿ. ಸಾಂಬಾರ್ ಅರ್ಧ ಇಲ್ಲಿದೆ, ಅರ್ಧ ಡಬ್ಬದಲ್ಲಿದೆ. ಎಸ್ ಎಸ್. ಅಂದ್ರೆ ಅಂಟತ್ತೆ. ಓ, ಇದು ಆಲ್ರೆಡಿ ಇನ್ನೊಂದು ಲೇಯರ್ ಆಗೋಗಿದೆಯಾ? ಒಂದು ಲೇಯರ್ ಆಗಿದೆ. ನೈಸ್ ನೈಸ್. ರೆಡಿ ಆಗಿದೆಯಾ ನಿಮ್ಮದು? ಎಸ್, ಆಲ್ರೆಡಿ ನಮ್ದು ವಾಂಗಿಬಾತ್ ನೋಡಿ. ಎಷ್ಟು ಓ ಇಷ್ಟೊಂದು ಒಂದು. ಹೌದಾ? ಹೌದು ಹೌದು, ಅವಳದು ಸ್ವಲ್ಪ ದೊಡ್ಡದು ಡಬ್ಬಿ. ಓಕೆ ಓಕೆ. ಹೇ ಇಲ್ಲ ನಿತ್ಯ. ಹೌಸ್ ಕ್ಯಾರೆಟ್ ಅಲ್ವಾ? ತುಂಬ ಚೆನ್ನಾಗಿದೆ, ಜೋರಾಗಿ ಮಾತಾಡಿ ಸ್ವಲ್ಪ. ತುಂಬ ಚೆನ್ನಾಗಿದೆ. ನಾನು ಫಸ್ಟ್ ರಿಯಾಕ್ಷನ್ ನೋಡಿ.
Emmy. ಎಮ್ಮಿ ನೀವು ತಿಂದ್ರಾ? ಸೂಪರ್ ಆಗಿದೆ. ಚಿನ್ನದಾಗಿದೆ. ಸೂಪರ್. ಒಂದು ನೀನು ತಿನ್ನು ಕ್ಯಾರೆಟ್ ಹಲ್ವಾ. ಇವಳೊಬ್ಳೆ ಜೆನ್ಯೂನ್ ರಿಯಾಕ್ಷನ್ ಕೊಡೋದೀಗ. ಅವಳು ಇನ್ನೂ ಬಾಯಿಗೆ ಹಾಕಿಲ್ಲ ಭೂಮಿಕಾ. ಅದ್ ನೋಡಿ ಅಂತ ಡೂಪ್ಲಿಕೇಟ್ ಕರೆಕ್ಟ್ ಆಗಿದೆ. ಹೌದಾ? ವೆರಿ ನೈಸ್. ಈಗ ಪಕ್ಕದಲ್ಲ ಓ ತಿನ್ಬಿಟ್ಟ ಫುಲ್ಲು. ತೆಗ್ದಿದ್ದೀನಿ. ನಿತ್ಯ ಫಸ್ಟ್ ರಿಯಾಕ್ಷನ್ ನಿತ್ಯ. ಹೋಮ್ ಮೇಡ್ ಕಪ್ ಕೇಕ್. ಅಮೇಝಿಂಗ್ ಅಮೇಝಿಂಗ್. ನಿತ್ಯ ಎವ್ರಿ ವೀಕೆಂಡ್ ಒಂದೊಂದು ಫ್ಲೇವರ್. ಊಟ ಮಾಡಲ್ಲ ಅನ್ಸುತ್ತೆ, ಡೆಸರ್ಟ್ಸ್ ಅಲ್ಲೇ ಹೊಟ್ಟೆ ಹಸಿವಿಲ್ಲ ಆಕ್ಚುಲಿ ಇವಾಗ. ಹೌದು. ನಿತ್ಯ ಹೇಗ್ ಮಾಡಿದೆ? ಓವನ್ ಅಲ್ಲಿ ಇದು ಮಾಡಿದ್ದ? ಇದಕ್ಕೆ ರಿಯಾಕ್ಟೇ ಮಾಡಲಿಲ್ಲ. ಶಾವ್ಗೆ ಇದೆ ಅಂಟಿ. ಏನು ಕ್ಯಾರೆಟ್ ಹಲ್ವಾ ಹಾಕೋ ತಿನ್ಲಿಲ್ವಾ? ಸೊ ನಮ್ಮ ಡ್ಯಾನ್ಸ್ ಕ್ಲಾಸಲ್ಲಿ ಇದು ಫಸ್ಟ್ ಟೈಮ್ ನಾವು ಪಾಟ್ಲಕ್ ಮಾಡಿದ್ದು ಆ್ಯಂಡ್ ಎಷ್ಟು ಚೆನ್ನಾಗಿತ್ತು, ಎಷ್ಟೊಂದು ಎಂಜಾಯ್ ಮಾಡಿದ್ವಿ. ಬಟ್ ನಾನು ವಿಡಿಯೋಸ್ ಆ್ಯಡ್ ಮಾಡಿಲ್ಲ, ಅವ್ರು ಕಂಫರ್ಟಬಲ್ ಇರಲ್ಲ ಅಂತ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಕಾಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.